ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ನಾವಿವತ್ತು CET ಎಕ್ಸಾಮ್ ದಿನ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ನೋಡೋಣ, ಹಾಗೂ ಎಕ್ಸಾಮ್ ಡೇ ಯಾವಾಗಿದೆ ಅಂತಲೂ ನೋಡೋಣ. ಫಸ್ಟ್ ಆಫ್ ಆಲ್ 18th ಏಪ್ರಿಲಂದು ಬೆಳಗ್ಗೆ 10:30ರಿಂದ 11:50 ಬಯಾಲಜಿ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಮಧ್ಯಾಹ್ನ ಅದೇ ದಿನ 2:30ರಿಂದ 3:50 ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ನೆಕ್ಸ್ಟ್ ಡೇ ಅಂದರೆ 19th ಏಪ್ರಿಲ್ ಬೆಳಗ್ಗೆ 10:30ರಿಂದ 11:50 ಕೆಮಿಸ್ಟ್ರಿ ಎಕ್ಸಾಮ್. ಆಮೇಲೆ ಮಧ್ಯಾಹ್ನ 2:30ರಿಂದ 3:50 ಫಿಸಿಕ್ಸ್ ಎಕ್ಸಾಮ್. ಸೊ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ, ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ರಲ್ಲಿ ನೋಡಿರ್ತೀರ. ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ ಲೊಕೇಟ್ ಮಾಡ್ಕೊಳ್ಳಿ. ನೀವು ದೂರದಿಂದ ಬರಬೇಕು, ಹಳ್ಳಿ ಕಡೆಯಿಂದ ಬರಬೇಕಂದ್ರೆ ಬಂದು ಸಾಧ್ಯವಾದರೆ ಅಲ್ಲೇ ಬಂದು ಒಂದು ದಿನ ಅಲ್ಲೇ ಎಲ್ಲಾದರೂ ಸ್ಟೇ ಮಾಡಿಕೊಂಡು, ನಿಮ್ಮ ರಿಲೇಟಿವ್ಸ್ ಮನೆಯಲ್ಲೋ ಅಥವಾ ಎಲ್ಲಾದರೂ ಸ್ಟೇ ಮಾಡಿಕೊಂಡು ಎಕ್ಸಾಮ್ ಸೆಂಟ್ರ್ ಹತ್ರ ಆಗೋಂಗೆ ಎಕ್ಸಾಮ್ ಸೆಂಟ್ರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ನೋಡಿಕೊಂಡು, ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಸಿಟಿಲಿರೋರು, ಅಲ್ಲೇ ಎಕ್ಸಾಮ್ ಸೆಂಟ್ರ್ ಹತ್ರ ಇರೋರಾದರೂ ಕೂಡ ಆದಷ್ಟು ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಮೊದಲೇ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗುವಾಗ ನೋಡ್ಕೊಳ್ಳಿ. ಏಕೆಂದರೆ ಹೇಳೋಕ್ಕಾಗಲ್ಲ, ಕೆಲವೊಂದು ಅಡಚಣೆಗಳೇ ಆಗ್ಬೋದು. ಏನೋ ನಿಮ್ಮ ವೆಹಿಕಲ್ ಪ್ರಾಬ್ಲಮ್ಮು, ಇನ್ನೊಂದು ಮತ್ತೊಂದು, ಏನಕ್ಕೆ ಎಕ್ಸಾಮ್ ಡೇ ದಿನ ನಮಗೆ ಇದೆಲ್ಲ ಆಗೋದು ಬೇಡ. ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಅರ್ಲಿ ಹೋದರೆ ನಮಗೇನು ಲಾಸ್ ಏನಾಗಲ್ಲ. ಸೊ ನಮಗೆ ಒಳ್ಳೆಯದು. ನಮ್ಮ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗಿ ಅಲ್ಲಿ ವೇಟ್ ಮಾಡ್ಬೋದು. ಸೊ ಪ್ಲೀಸ್ ಡೂ ದ್ಯಾಟ್. ಎಲ್ಲರೂ ಒಂದು ಸಲ ಮೊದಲೇ ಹೋಗಿ ನಿಮ್ಮ ಎಕ್ಸಾಮ್ ಸೆಂಟ್ರ್ ಎಲ್ಲಿದೆ, ಎಕ್ಸಾಮ್ ಕಾಲೇಜ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಂಬಂದರೆ ಅದು ಇನ್ನೂ ಒಳ್ಳೆಯದು. ಅದಾಗದಿದ್ದರೂ ಅವತ್ತು ಹೋಗೋದಕ್ಕೆ ಹಾಫ್ ಆನ್ ಅವರ್ ಬೇಗನೆ ಹೋಗಿ. ನೆಕ್ಸ್ಟ್ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಹಾಲ್ ಟಿಕೆಟ್ ಅಥವಾ ನಿಮ್ಮ CET ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಅದು ಮಸ್ಟ್ ಆ್ಯಂಡ್ ಶುಡ್. ಎಲ್ಲರೂ ಅದನ್ನು ಎತ್ಕೊಳ್ಳಿ. ಅದ್ರ ಜೊತೆಗೆ ಒರಿಜಿನಲ್ ಗೌರ್ಮೆಂಟ್ ID ಪ್ರೂಫ್, ಯಾವುದಾದ್ರೂ ಒಂದು ಗೌರ್ಮೆಂಟ್ ID ತಗೊಂಡ್ಕೊಂಡು ಹೋಗಿ. ಪ್ರಿಫರಬಲಿ ಆಧಾರ್ ಕಾರ್ಡ್ ತಗೊಂಡ್ಕೊಂಡು ಹೋಗೋದೇ ಒಳ್ಳೆಯದು, ಅದು ಯೂನಿವರ್ಸಲ್. ಅದಕ್ಕೋಸ್ಕರ ಹಾಲ್ ಟಿಕೆಟ್ ಜೊತೆ ಆಧಾರ್ ಕಾರ್ಡ್ ತಗೊಂಡೋಗಿ. ನೆಕ್ಸ್ಟ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ 2-3 ತಗೊಂಡೋಗಿ. ಬ್ಲೂ ಬಾಲ್ ಪಾಯಿಂಟ್ ಪೆನ್ನು ಅಲೋ ಇದೆ, ಬಟ್ ಬ್ಲ್ಯಾಕ್ ಈಸ್ ಮಚ್ ಈಸಿಯರ್ ಆ್ಯಂಡ್ ಮಚ್ ಮೋರ್ ಬೆಟರ್ ಅಂತ ನನಗೆ ಅನಿಸುತ್ತೆ. ಏನಕ್ಕೆ OMR ಫಿಲ್ ಮಾಡುವಾಗ ಅದು ಸ್ಕ್ಯಾನ್ ಮಾಡಿದ ಮೇಲೆ ಯೂಶ್ವಲಿ ಬ್ಲ್ಯಾಕ್ ಇದರಿಂದ ಬ್ಲ್ಯಾಕ್ ಕಲರ್ ಬಾಲ್ ಪಾಯಿಂಟ್ ಪೆನ್ ಈಸ್ ಮೋರ್ ಬೆಟರ್ ಅಂತ ಏನೋ ಅನಿಸುತ್ತೆ. ಬ್ಲೂ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡ್ಬೋದು, ಆದರೆ ಯಾವುದೇ ಪೆನ್ ಇರಲಿ 2-3 ತೆಗೆದುಕೊಂಡೋಗಿ. ನೆಕ್ಸ್ಟು ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲ್ ಒಂದು ಕ್ಯಾರಿ ಮಾಡಿ. ಈ ಸಮ್ಮರ್ ತುಂಬ ಹೀಟ್ ಇರೋದ್ರಿಂದ ಹುಡುಗರು ತುಂಬ ಈ ಸೆಕೆಗೆ ನೀರು ಬೇಕನ್ಸುತ್ತೆ, ಥರ್ಸ್ಟಿ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಹೊರಗಡೆ ಹೋಗಿ ಅವ್ರು ಬಂದು ಕರ್ಕೊಂಡು ಹೋಗಿ ಬರೋಷ್ಟೊತ್ತು ಟೈಮು ನಿಮಗಿರಲ್ಲ. ಏಕೆಂದರೆ ಇದು CET ಎಕ್ಸಾಮು. ಸೊ ನೀವು ಪ್ರತಿಯೊಂದು ಸೆಕೆಂಡು ಕೌಂಟ್ ಆಗುತ್ತೆ ನನ್ನ ಪ್ರಕಾರ. ಅದಕ್ಕೋಸ್ಕರ ನಿಮ್ಮದೇ ವಾಟರ್ ಬಾಟ್ಲ್ ಕ್ಯಾರಿ ಮಾಡಿ. ಟ್ರಾನ್ಸ್ಪರೆಂಟ್ ಇದ್ದರೆ ಯಾವುದೂ ಇರೋಲ್ಲ. ಸ್ಟೀಲ್ ವಾಟರ್ ಬಾಟ್ಲೆಲ್ಲ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸುಮ್ಮನೆ ಮತ್ತೆ ಅವರು ಅಲೋ ಮಾಡ್ತಾರೆ ಒಂದೊಂದು ಕಡೆ ಸ್ಟ್ರಿಕ್ಟಾಗಿ ಅಲೋ ಮಾಡಲ್ಲ. ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಒಂದು ತಗೊಂಡೋಗಿ, ಅದು ಒಳ್ಳೆಯದು. ಆ್ಯಂಡ್ ಇನ್ನೊಂದು ನನ್ನ ಕಡೆಯಿಂದ ಟಿಪ್ ಏನಂದರೆ, ಯಾರೂ ಹೆವಿಯಾಗಿ ಊಟ ಮಾಡೋಕ್ಕೆ ಹೋಗಬೇಡಿ ಅವತ್ತು ಎಕ್ಸಾಮ್ ಡೇ ದಿನ. ಲೈಟ್ ಬ್ರೇಕ್ಫಾಸ್ಟ್ ಮಾಡಿ ಬೆಳಗ್ಗೆ. ಆಫ್ಟರ್ನೂನ್ ಕೂಡ ಲೈಟಾಗೆ ಲಂಚ್ ಮಾಡಿ. ಲಂಚ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ರೈಸ್ ತಿನ್ನೋದಕ್ಕಿಂತ ಏನಾದರೂ ದೋಸೆನೋ ಇಲ್ಲಕ್ರೆ ಇಡ್ಲಿ ಈಸ್ ಮೋರ್ ಪ್ರಿಫರಬಲ್. ಇಡ್ಲಿ ತಿಂದು ಒಂದು ಜ್ಯೂಸೋ ಏನೋ ಕುಡಿದು ಮತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗಿ. ಏನಕ್ಕಂದರೆ ತುಂಬ ಸ್ಲೀಪಿ ಫೀಲ್ ಇಲ್ಲ ಡಿಸಿ ಫೀಲ್ ಈ ಸಮ್ಮರಲ್ಲಿ ಅದು ಜಾಸ್ತಿ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಇದು ನಿಮ್ಮ ಇಂಪಾರ್ಟೆಂಟ್ ಎಕ್ಸಾಮು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 10:30 to 11:50 ಅಂದ ತಕ್ಷಣ 80 ಮಿನಿಟ್ಸ್ ಎಕ್ಸಾಮ್ ನಮ್ಗೆ ಬರೆಯೋಕ್ಕೆ ಅಲೋ ಇದೆ ಅಂತ. 80 ಮಿನಿಟ್ಸಲ್ಲಿ 10 ಮಿನಿಟ್ಸ್ ನಿಮ್ಮದು ಫಸ್ಟು ನಿಮ್ಮ ನೇಮ್ ಮತ್ತು ನಿಮ್ಮ CET ನಂಬರ್ ಫಿಲ್ ಮಾಡೋದಕ್ಕೆ, ಶೇಡ್ ಮಾಡೋದಕ್ಕೆ, OMR ಶೇಡ್ ಮಾಡೋದಕ್ಕೆ ಅಲೋಕೇಟ್ ಆಗಿರುತ್ತೆ. 70 ಮಿನಿಟ್ಸ್ ನೀವು ಎಕ್ಸಾಮ್ ಬರೆಯೋದಕ್ಕೆ, ನಿಮ್ಮ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್ ಮತ್ತು ನಿಮ್ಮ ಸಿಗ್ನೇಚರ್ ಆ್ಯಂಡ್ ಇನ್ವಿಜಿಲೇಟರ್ ಸಿಗ್ನೇಚರ್ ಇವೆಲ್ಲನೂ ನೀವು ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ CET ನಂಬರ್ನ ಫಿಲ್ ಮಾಡುವಾಗ, ಶೇಡ್ ಮಾಡುವಾಗ ಮತ್ತು ನಿಮ್ಮ ನೇಮ್ನ ಬರೆಯುವಾಗ ಕೇರ್ಫುಲ್ ಆಗಿರಿ, ಮಿಸ್ಟೇಕ್ ಮಾಡಬೇಡಿ. ಯಾಕಂದರೆ ನಿಮ್ಮ CET ನಂಬರ್ ಮೇಲಿನಿಂದನೇ ನಿಮ್ಮ ರ್ಯಾಂಕಿಂಗ್ಗೆ, ನಿಮ್ಮ ಸ್ಕ್ಯಾನ್ ಆಗಿದ್ದು ನಿಮ್ಮ ರ್ಯಾಂಕಿಂಗ್ಗೆ ಇದಾಗುತ್ತೆ. ಅದರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾತಾಡೋಣ, OMR ಶೀಟ್ ಹೆಂಗೆ ಫಿಲ್ ಮಾಡಬೇಕಂತ. ಎಕ್ಸಾಮ್ ಡೇಗೆ ಈ ಥರ ಪ್ರಿಪೇರ್ ಆಗಿ, ಟೆನ್ಷನ್ ತಗೋಬೇಡಿ.
ಆಲ್ ದ ಬೆಸ್ಟ್. 1-2 ವರ್ಷದ ಶ್ರಮ ಫಲ ನೀಡೇ ನೀಡುತ್ತೆ. ತುಂಬ ತಲೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ಸಿ ಇ ಟಿ ಎಕ್ಸಾಮ್ಸಲ್ಲಿ ಲಾಸ್ಟ್ ಮಿನಿಟಲ್ಲಿ ಲಾಸ್ಟ್ 1 or 2 ಮಿನಿಟ್ಸ್ ಇದ್ದವಾಗ ಟ್ರೈ ಟು ಫಿಲ್ ಆಲ್ ದ ರಿಮೈನಿಂಗ್ ಕ್ವೆಶನ್ಸ್ ವಿಚ್ ಯಾವುದು ನೀವು ಅಟೆಂಪ್ಟ್ ಮಾಡಿರಲ್ಲ ಎಲ್ಲ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸರಿ, ಇಷ್ಟೆಲ್ಲ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.